ನೇಚರಿಗೆ ನಾವೇನು ಡ್ಯಾಮೇಜ್ ಮಾಡುವವರಲ್ಲ. ಆದರೂ ಹೇಳೋದು, ನಮ್ಮ ಹತ್ರ ಇವತ್ತು ಪ್ಲಾಸ್ಟಿಕ್ಸ್ ಇದೆ, ಮೊದಲು ಪ್ಲಾಸ್ಟಿಕ್ಸ್ ಇರಲಿಲ್ಲ. ನಾವು ಆದಷ್ಟು ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡಿದ ಪ್ಲಾಸ್ಟಿಕ್ಸನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಬರುವ, ನಾವು ಯೂಸ್ ಮಾಡೋದು ಬೇಡ. ಸೊ ಎಲ್ಲ ಒಂದೇ ಜೋಶಲ್ಲಿ ಹೋಗುವ, ಒಟ್ಟಿಗೆ ಹೋಗುವ, ಗೈಡನ್ನು ಫಾಲೋ ಮಾಡ್ಕೊಂಡು ಹೋಗುವ. 2 ಗೈಡ್ ಇದ್ದಾರೆ, ನಾನು ಅಕ್ಷಯ್ ಇರ್ತೇವೆ. ನಾವು ಯಾರಾದರೂ ಒಬ್ಬರು ಟ್ರೈ ಮಾಡ್ತೇವೆ. ಐದಾರು ನಾನು ಅಥವಾ ಅಕ್ಷಯ್ ಹಿಂದೆ ಇದ್ದರೆ ನಮ್ಗಿಂತ ಹಿಂದೆ ಯಾರು ಉಳಿಬೇಡಿ. ಯಾರಿಗಾದರೂ ಸಾಧ್ಯವೇ ಆಗಲಿಲ್ಲ, ನಿಲ್ಲಬೇಕು ಅನಿಸಿದರೆ ಹೇಳಿ, ಸಂಕೋಚ ಬೇಡ. ಅಥವಾ ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡಲೇಬೇಕು, ಎಲ್ಲ ಯಂಗ್ಸ್ಟರ್ಸ್ ಇದ್ದೇವೆ ನಾವು. ಕಂಪ್ಲೀಟ್ ಮಾಡಲಿಕ್ಕೆ ಯಾರಿಗಾದ್ರೂ ತುಂಬ ಕಷ್ಟ ಆಗ್ತದೆ ಅಂತಾದರೆ ನಾವು ಯಾರಾದರೂ ಒಬ್ಬರು ಉಳ್ಕೊಳ್ತೇವೆ. ಬೇಕಾದ್ರೆ ನಿಲ್ಲೋದಾದರೂ ನಿಲ್ಬೋದು. ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ, ಏನಿದ್ರು ಓಪನ್ ಆಗಿ ಹೇಳಿ ಆಗ್ತಾ ಇಲ್ಲ ಅಂತೇಳಿ. ನೀರು ಹೆಚ್ಚು ಕುಡೀರಿ, ನೀರು ಪಾಯಿಂಟ್ ಸಿಗುವಲ್ಲಿ ನೀರು ತಗೊಳ್ಳಿ, ನೀರು ಕುಡಿತಾ ಇರಿ. ನೀರು ಕುಡಿಬೇಕು ಅಂತ ಅನಿಸದಿದ್ದು ಸ್ವಲ್ಪ ಸ್ವಲ್ಪ ಆದರೂ ಕುಡಿತಾ ಇರಿ, ಹೈಡ್ರೇಟ್ ಆಗಿ ಹೋಗು. ಇದು ನಂದು ಸೆಕೆಂಡ್ ಟೈಮ್ ಹೋಗಿದ್ದು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಮುಂಚೆ ಹೋಗೋದಕ್ಕಿಂತ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಪೀಕೆಲ್ಲ ತುಂಬ ಹೈ ಆ ಥರ ಒಂದು ಫೀಲಿಂಗ್ ಇತ್ತು. ಬಟ್ ಆ ಪೀಕಿಗೆ ಹೋಗುವಾಗ ಅದನ್ನು ನೋಡುವಾಗ, ಅದರ ಸುಂದರತೆ ಎಲ್ಲ ನೋಡುವಾಗ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ನನ್ನ ತಂಗಿಯನ್ನು ಕರ್ಕೊಂಡು ಬಂದೆ, ಅವಳ ಹತ್ರ ಕೇಳಿ ಹೇಗೆ ಆಗಿದೆ ಅಂತ. ಈಗ ತಂಗಿ ಹೇಳ್ಬೇಕು. ಫಸ್ಟ್ ಟೈಮ್ ಇತ್ತು ನಂದು ಟ್ರೆಕ್ಕಿಂಗು. ಹಾಂ, ಮೇಲೆ ಇಲ್ಲಿ ಲೈಕ್ ಕ್ಲೈಮ್ ಮಾಡೋಕೆ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಬಟ್ ದೆನ್ ಒಮ್ಮೆ ಮೇಲೆ ಹೋದ ನಂತರ ವ್ಯೂಸ್ ನೋಡಿದ ನಂತರ ಖುಷಿ ಆಯಿತು. ಮತ್ತು ಹಾಂ, ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಹಾಯ್ ಎಲ್ಲರಿಗೂ, ಇದು ನನ್ನ 5ನೇ ಟ್ರೆಕ್ಕಿಂಗ್. ನನ್ನ ಕಸಿನ್ ಸುಮುಖ ಈ ಥರ ಒಂದು Z ಪಾಯಿಂಟ್ ಟ್ರೆಕ್ಕರ್ನಿಂದ ಟ್ರೆಕ್ಕಿಂಗ್ ಆರ್ಗನೈಸ್ ಆಗಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ನಾನು ಹೋಗಬೇಕು ಅಂತ ಕಾಯ್ತಾ ಇದ್ದೆ. ಜೊತೆಗೆ ನನ್ನ ತಂಗಿ ಮಧುರ ಕೂಡ ಬರ್ತಿದ್ದಾಳೆ ಅಂತ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು Z ಪಾಯಿಂಟ್ ಟ್ರೆಕ್ಕರ್ಸ್. ಈ ಆರ್ಗನೈಸರ್ನ ಕಾಂಟ್ಯಾಕ್ಟ್ ಡೀಟೇಲ್ ಇನ್ಸ್ಟಾಗ್ರಾಮ್ ಲಿಂಕ್ ಕ್ಯಾಪ್ಷನ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಮಂಗಳೂರಿನಿಂದ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು Z ಪಾಯಿಂಟ್ ಟ್ರೆಕ್ಕರ್ಸ್. ನಂದಿದು 2ನೇ ಎಕ್ಸ್ಪೀರಿಯನ್ಸ್. ಮೊನ್ನೆಗಿಂತ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಷ್ಟ ಇತ್ತು, ಆದರೂ ಎಲ್ಲರ ಜೊತೆ ಮಾತಾಡ್ತಾ ಹೋಗುವಾಗ ಖುಷಿ ಆಯಿತು. ಗುಡ್ ಎಕ್ಸ್ಪೀರಿಯನ್ಸ್.
ನಾನು ಇದು ಸೆಕೆಂಡ್ ಟ್ರೆಕ್ ನಂದು. ಫಸ್ಟ್ ಕುದುರೆಮುಖ ಹೋದ್ದು, ಇದು ಸೆಕೆಂಡ್ ಒನ್. ಇದು ಎರಡು ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ ಅವರೊಟ್ಟಿಗೆ ಹೋದ್ದು. ಆರ್ಗನೈಸೇಷನ್ ಎಲ್ಲ ಚೆಂದ ಇತ್ತು. ಹೋಗುವಾಗ ದಾರಿಯಲ್ಲಿ ತಿನ್ನಲಿಕ್ಕೆ ಹಣ್ಣು ಮತ್ತು ಊಟದ್ದೆಲ್ಲ ವ್ಯವಸ್ಥೆ ಕರೆಕ್ಟಾಗಿ ಮಾಡಿದರು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಾವು ಝೆಡ್ ಪಾಯಿಂಟ್ ಟ್ರೆಕ್ಕರ್ಸಲ್ಲಿ ಎಲ್ಲ ಸಹ ನಾವು ಕಸ ಹಾಕೋದಿಲ್ಲ, ಪ್ಲ್ಯಾಸ್ಟಿಕ್. ಸೊ ಅದೊಂದು ಖುಷಿ ಆಯಿತು ತುಂಬ. ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಹೋದ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಅಂದರೆ ಇನ್ನೂ ಕಷ್ಟ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಹತ್ತುವಾಗ. ಅಂದರೆ ಒಂದೇ ಸಲಕ್ಕೆ 12 ಕಿಲೋಮೀಟರ್ಸ್ ಹೋಗಬೇಕಲ್ಲ, ಸೊ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಎಡೆಯಲ್ಲಿ ಫಾಲ್ಸ್ ಹತ್ರ ಕೂತಾಗೆಲ್ಲ ಓಕೆ ಆಯಿತು, ಚೆಂದ ಇತ್ತು. ಪೀಕ್ ಅಲ್ಲಿ ಕೂತು ಊಟ ಮಾಡುವಾಗ ಖುಷಿ ಆಯಿತು ಹತ್ತಿದ ಮೇಲೆ ಅಂತ. ಇಳಿಯುವ ದಾರಿ ಸಹ ಓಕೆ, ಹತ್ತೋದಕ್ಕಿಂತ ಸುಲಭ ಇತ್ತು. ಇದು ನನ್ನದು ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ ಒಟ್ಟಿಗೆ ಫಸ್ಟ್ ಟ್ರೆಕ್. ಅವರದ್ದು ಆರ್ಗನೈಸೇಷನ್ ಎಲ್ಲ ಒಳ್ಳೇದುಂಟು. ಟ್ರೆಕ್ ಮಾತ್ರ ಒಳ್ಳೇದಿತ್ತು. ನರಸಿಂಹ ಪರ್ವತಕ್ಕೆ ನಾನು ಹೋಗ್ಬೇಕಂತ ಇದ್ದೆ ಇದಕ್ಕಿಂತ ಮುಂಚೆ 2 years ಬ್ಯಾಕ್ ಪ್ಲ್ಯಾನ್ ಮಾಡಿದ್ದೆ, ಬಟ್ ಹೋಗ್ಲಿಕ್ಕೆ ಆಗಿರಲಿಲ್ಲ ಆವಾಗ. ಈಗ ಒಂದು ಚಾನ್ಸ್ ಸಿಕ್ಕಿತ್ತು, ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ನೊಟ್ಟಿಗೆ ಹೋಗಿದೆ. ವ್ಯೂಸ್ ಎಲ್ಲ ಆಸಮ್ ಇತ್ತು. ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಫಸ್ಟಿಗೆಲ್ಲ, ಬಟ್ ಮೇಲೆ ಹೋದ ಮೇಲೆ ಆ ವ್ಯೂ ಸಿಗುವಾಗ ತುಂಬ ಖುಷಿ ಆಗ್ತದೆ. ಅದರಲ್ಲಿ ಸುಸ್ತಾದದೆಲ್ಲ ಸಂತೃಪ್ತಿ ಸಿಗ್ತದೆ ಹೋದದಕ್ಕೆ ಮೇಲೆ. ಥ್ಯಾಂಕ್ ಯು ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್. It was very nostalgic for me. ಮತ್ತು ವಿಕ್ರಮ್ has arranged it in such a way that ಬೆಳಿಗ್ಗೆ 3 ಗಂಟೆಗೆ ಸಿಕ್ಕುವಾಗ sharp 3 o'clock he was there at Lalbagh bus stand to pick me up. It worked like clockwork. We actually summited the peak on time. Even we reached that summit on time. ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಕೆಳಗೆ ಬಂದೆವು. ಆ್ಯಂಡ್ ಅವರ್ ಕ್ಯಾಲ್ಕುಲೇಷನ್ ವಾಸ್ ದ್ಯಾಟ್ ವಿ ವುಡ್ ರೀಚ್ ಬ್ಯಾಕ್ at 4 o'clock. ಆ್ಯಂಡ್ ಬ್ಯಾಂಗ್ ಆನ್ at 4 o'clock we are at the base of the peak. So thanks to Z Point Trekkers, I have managed to cover a good distance of 20 kilometers today, that too on a hike. Thank you once again. ನಂದು ಫಸ್ಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಝೀ ಪಾಯಿಂಟ್ ಟ್ರೆಕ್ಕರ್ಸ್ ಒಟ್ಟಿಗೆ ಹೋಗಿದ್ದು. ಸೊ ಅವರು ಕೊಟ್ಟ ಟೈಮ್ ಶೀಟ್ ಪ್ರಕಾರ ಎಷ್ಟೊತ್ತಿಗೆ ಹೊರಡಬೇಕು, ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ, ಎಷ್ಟೊತ್ತಿಗೆ ಮನೆಗೆ ವಾಪಸ್ ರೀಚ್ ಆಗ್ತೀವಿ, ಅದೆಲ್ಲ ಕರೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಹೇಗಿತ್ತಂದರೆ ಒಂದು ಫ್ರೆಂಡ್ಸ್ ಗ್ರೂಪ್ ಹೋಗಿದ್ದ ಥರ ಇತ್ತು. ನಾಟ್ ಜಸ್ಟ್ ಒಂದು ಕಂಪನಿ ಥ್ರೂ ಹೋದಾಗೆಲ್ಲ ಎಲ್ಲ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲ ಹೋಗಿ ಬಂದಿದ್ದು. ಡೆಫಿನೆಟ್ಲಿ ಗುಡ್ ಎಕ್ಸ್ಪೀರಿಯನ್ಸ್. ಇದು ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ ಜೊತೆ ನಂದು ಫಸ್ಟ್ ಇಂಟ್ ಇದು. ಸೊ ಥ್ಯಾಂಕ್ಸ್ ಟು ಅಕ್ಷಯ್ ಮತ್ತು ವಿಕ್ರಮಣ್ಣ. ನಾನು ತುಂಬ ಆ್ಯಕ್ಚುಲಿ ಟ್ರೈ ಮಾಡ್ತಿದ್ದೆ ಒಂದು ಒಳ್ಳೆ ಗ್ರೂಪ್ ಜೊತೆ ಹೋಗೋಣ ಅಂತ. ಸೊ ಅಕ್ಷಯಿಂದ ನಂಗೆ ಗೊತ್ತಾಯಿತು ಇವ್ರು ಈ ಥರ ಎಲ್ಲ ಅರೇಂಜ್ ಮಾಡ್ತೀರಂತೆ. ಸೊ ಫಸ್ಟ್ ಟೈಮ್ ಟ್ರೈ ಕೊಟ್ಟೆ. ಅವ್ರು ಹೇಳ್ತಾ ಇದ್ದಾರಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಅದೇ ಥರ ರಿಯಾಲಿಟಿ ಆಯ್ತು ನಂದ್ರಲ್ಲಿ. ಸೊ ಪ್ಲ್ಯಾನಿಂಗಿಂದ ಎಕ್ಸಿಕ್ಯೂಷನಿಂದ, ಸೊ ಟ್ರಾವೆಲ್, ಫುಡ್
ಸೊ ಒಟ್ಟಿಗೆ ಹೋಗೋದಾಗಿರುವ ಟ್ರಕ್ಕಲ್ಲಿ ಫುಲ್ ನ್ಯೂ ಗ್ಯಾಂಗ್ ಎಲ್ಲ ಇತ್ತು, ಕಮ್ಯುನಿಕೇಷನ್ ಮಾಡ್ತಾ ಫುಲ್ ಚೆನ್ನಾಗಿತ್ತು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಟ್ರಕ್ ನೋಡುವಾಗ ಓಕೆ ಆರಾಮಾಗಿ ಹತ್ಬೋದು ಅಂತ ಅಂದ್ಕೊಂಡೆ. ಅರ್ಧ ಆದ್ಮೇಲೆ ಗೊತ್ತಾಯಿತು ಇದು ನನಗೆ ಆಗಲ್ಲ ಅಂತ. ಫುಲ್ ಮೋಟಿವೇಟ್ ಮಾಡ್ತಾ ಹಂಗೆ ಹೋದ್ವಿ ಮೇಲೆ. ಸೊ ಇಟ್ ವಾಸ್ ಓವರಾಲ್ ಲೈಕ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ. ಐ ಆಮ್ ವೇಟಿಂಗ್ ಫಾರ್ ಮೋರ್ ಟು ಕಮ್ ಆ್ಯಂಡ್ ಜಾಯಿನ್ ದೀಸ್ ಗೈಸ್. ಥ್ಯಾಂಕ್ ಯು. ಅದರದ್ದು ಮೇನ್ ರೂವಾರಿಯಾದ ಅಕ್ಷಯ್ ಅವರು ಮೌಂಟೇನಿಯರಿಂಗಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುವವರು. ಅವರು ಹಿಮಾಲಯದಲ್ಲೆಲ್ಲ ಮೌಂಟೇನಿಯರಿಂಗ್ ಮಾಡಿ ಬಂದಿದ್ದಾರೆ. ಅವ್ರ ಜೊತೆ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಕೊಂಡು ತುಂಬ ಖುಷಿ ಅನಿಸ್ತು. ಪ್ಲಸ್ ನನಗೆ ಇವತ್ತು ಬೇರ್ ಫುಟ್ ಟ್ರೆಕ್ಕಿಂಗ್ ಮಾಡಲಿಕ್ಕೂ ಅವರೇ ಮೋಟಿವೇಟ್ ಮಾಡಿದರು. ಅದರಿಂದನೂ ನನಗೆ ಖುಷಿ ಆಯ್ತು. ನಂದು ಇದು ಫಸ್ಟ್ ಬೇರ್ ಫುಟ್ ಟ್ರೆಕ್ಕಿಂಗ್, ಹಾಗೆಲ್ಲ ಚೆನ್ನಾಗಿತ್ತು. ನಂದು ಜೆಟ್ ಪಾಯಿಂಟ್ ಟ್ರೆಕ್ಕರ್ಸ್ ಜೊತೆ ಫಸ್ಟ್ ಟೈಮ್ ಟ್ರೆಕ್ಕಿಂಗ್. ಅಂದರೆ ನಂದು ಟ್ರೆಕ್ಕಿಂಗ್ ಪ್ಲ್ಯಾನ್ ಎಲ್ಲ ಆಗ್ತಿತ್ತು, ಎಲ್ಲ ಕೂಡಲೇ ಕ್ಯಾನ್ಸಲ್ ಆಗ್ತಿತ್ತು. ಬಟ್ ನಾನು ಜೆಟ್ ಪಾಯಿಂಟ್ ಟ್ರೆಕ್ಕರ್ಸ್ ಜೊತೆ ಬಂದಾಗ ತುಂಬ ಖುಷಿಯಾಯಿತು. ರೀಸನೇಬಲ್ ಪ್ರೈಸ್, ಆಮೇಲೆ ಟೈಮ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಪ್ಲಸ್ ಟ್ರೆಕ್ಕಿಂಗ್ ತುಂಬ ಖುಷಿಯಾಯಿತು. ಅದರಲ್ಲಿ ನನಗೆ ತುಂಬ ಖುಷಿ ಅಂತ ಹೇಳಿದರೆ ಅಲ್ಲಿ ಮಿಡಲ್ನಲ್ಲಿ ಫಾಲ್ಸ್ ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಅಲ್ಲಿ ಪೀಕ್ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಅರೇಂಜ್ ಮಾಡ್ತಾರೆ. ಪಾಯಿಂಟ್ ಅಂತ ಒಳ್ಳೆಯದಾಗಿದೆ. ಥ್ಯಾಂಕ್ಸ್ ಅಕ್ಷಯ್ ಅವರಿಗೆ. ಇದರಿಂದ ತುಂಬ ಕೆಲವು ವಿಷಯದ ಬಗ್ಗೆ ನಾಲೆಜ್ ಇಂಪ್ರೂವ್ಮೆಂಟ್ ಆಗಿದೆ. ಥ್ಯಾಂಕ್ ಯು ಅಷ್ಟೇ.